ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಯುದ್ಧದ ವೇಳೆ ಭಾರತದ ಪಾಲಿಗೆ ಅಕ್ಷರಶಃ ಸುದರ್ಶನ ಚಕ್ರವಾಗಿ ರಕ್ಷಣೆ ಒದಗಿಸಿದಂಥ S-400 ವಾಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸಲು ಭಾರತ ಮುಂದಾಗ್ತಾ ಇದೆ. ಹೌದು, ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪ್ರಯೋಗಿಸಿದಂಥ ನೂರಾರು ಡ್ರೋನ್ಗಳು, ಕ್ಷಿಪಣಿಗಳನ್ನ S-400 ಏರ್ ಡಿಫೆನ್ಸ್ ವ್ಯವಸ್ಥೆಯು ಪುಡಿಗಟ್ಟಿತ್ತು. ಇದರ ಶಕ್ತಿಯನ್ನ ಅರಿತಂಥ ರಕ್ಷಣಾ ಇಲಾಖೆಯು ಇಂತಹ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಕ್ಕೆ ಮನವಿ ಮಾಡಿದೆ. ಇದಕ್ಕೆ ರಷ್ಯಾ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಉನ್ನತ ಮೂಲಗಳು ಕೂಡ ಈಗಾಗಲೇ ತಿಳಿಸಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ S-400 ಗಿಂತ ಅಪ್ಡೇಟ್ ವರ್ಷನ್ ಆದಂಥ S-500 ವ್ಯವಸ್ಥೆಯನ್ನ ಭಾರತ ಖರೀದಿಸುವಂತ ಸಾಧ್ಯತೆ ಇದೆಯಂತೆ. ಹೌದು, S-400 ಟ್ರಿಯಂಫ್ ಘಟಕಗಳ ಪೂರೈಕೆಗೆ 2018ರಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಒಪ್ಪಂದ ನಡೆದಿತ್ತು. ಇನ್ನು ಅಮೆರಿಕದ ಕಡು ವಿರೋಧಕ್ಕೆ ಸೆಡ್ಡು ಹೊಡೆದು ಭಾರತ ರಷ್ಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇನ್ನು 2021ರ ಡಿಸೆಂಬರ್ನಲ್ಲಿ 3 ಘಟಕಗಳನ್ನು ರಷ್ಯಾ ಪೂರೈಸಿತ್ತು. ಪ್ರಸ್ತುತ ಭಾರತ ಪಶ್ಚಿಮ ಗಡಿಯಲ್ಲಿ 2 ಮತ್ತು ಚೀನಾ ಗಡಿಯಲ್ಲಿ 1 ಘಟಕಗಳನ್ನು ನಿಯೋಜಿಸಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ನೈಜ ಸಂಘರ್ಷದ ಸಮಯದಲ್ಲಿ ಭಾರತ ಈ ವ್ಯವಸ್ಥೆಯನ್ನ ಬಳಸಿತ್ತು. ಇನ್ನು ಸದ್ಯ ರಕ್ಷಣಾ ಇಲಾಖೆ ಮೂಲಗಳ ಪ್ರಕಾರ ಪಾಕ್ ಜೊತೆಗಿನ ಸಂಘರ್ಷದ ವೇಳೆ S-400 ಭಾರತಕ್ಕೆ ರಕ್ಷಣಾ ಗೋಡೆಯಾಗಿ ಕಾರ್ಯವನ್ನು ನಿರ್ವಹಿಸಿತ್ತು. ಅಲ್ಲದೆ ಇದು ವಿಶ್ವದಲ್ಲೇ ಅತ್ಯಂತ ಸುಧಾರಿತ ವಾಯು ಪ್ರತಿರಕ್ಷಣಾ ವ್ಯವಸ್ಥೆಗಳಲ್ಲಿ S-400 ಸೇರಿದ್ದು. ಇದು 600 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಕ್ಷಿಪಣಿಗಳನ್ನು ಪತ್ತೆ ಮಾಡಲಿದ್ದು 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವುಗಳನ್ನು ಹೊಡೆದು ಉರುಳಿಸಲಿದ್ದಂತೆ. ಇನ್ನು 4 ಬಗೆಯ ಕ್ಷಿಪಣಿಗಳನ್ನು ಹಾರಿಸಬಲ್ಲಂಥ S-400 ವ್ಯವಸ್ಥೆಯು ಯುದ್ಧ ವಿಮಾನ, ಡ್ರೋನ್ ಕ್ಷಿಪಣಿಗಳನ್ನು ಆಗಸದಲ್ಲಿಯೇ ನಾಶಪಡಿಸಲಿದ್ದಂತೆ.